ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಕಾರಣದಿಂದ ರಕ್ತನಾಳಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಸಂಗ್ರಹವಾಗುತ್ತದೆ? ಆಪ್ಷನ್ಸ್: ಎ ಒತ್ತಡ, ಬಿ ಆನುವಂಶಿಕ ಕಾರಣ, ಸಿ ಆಹಾರ ಪದ್ಧತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಲು ಮುಖ್ಯ ಕಾರಣ ಆಹಾರ ಪದ್ಧತಿ. ನಿಮ್ಮ ಆಹಾರದಲ್ಲಿ ಹೆಚ್ಚು ಕೆಂಪು ಕೊಬ್ಬಿನ ಮಾಂಸ, ಬೆಣ್ಣೆ, ಚೀಸ್, ಕೇಕ್, ತುಪ್ಪ ಸೇವಿಸಿದರೆ ದೇಹದಲ್ಲಿ ಕೊಬ್ಬು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ವೇಗವಾಗಿ ಹೆಚ್ಚಾಗುತ್ತದೆ. ಆನುವಂಶಿಕವಾಗಿ ಹೆಚ್ಚಿನ ಕೊಲೆಸ್ಟ್ರಾಲ್ ಕೂಡ ಅಕಾಲಿಕ ಅಡಚಣೆ ಮತ್ತು ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ. ಅನೇಕ ಜನರು ಒತ್ತಡದಲ್ಲಿದ್ದಾಗ ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳಲು ಧೂಮಪಾನ, ಮದ್ಯಪಾನ ಮತ್ತು ಕೊಬ್ಬಿನ ಆಹಾರವನ್ನು ಸೇವಿಸುತ್ತಾರೆ. ಆದ್ದರಿಂದ ದೀರ್ಘಕಾಲದ ಒತ್ತಡವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರಿಗೆ ಬಹುಮುಖ್ಯವಾಗಿ ಬೇಕಾಗಿರುವ ಪೋಷಕಾಂಶ ಯಾವುದು? ಆಪ್ಷನ್ಸ್: ಎ ಪ್ರೋಟೀನ್, ಬಿ ಕಾರ್ಬೋಹೈಡ್ರೇಟ್, ಸಿ ಖನಿಜಗಳು, ಡಿ ಜೀವಸತ್ವಗಳು. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್. ಮಾನವ ದೇಹಕ್ಕೆ ಪ್ರೋಟೀನ್ ಬಹಳ ಮುಖ್ಯವಾದ ಪೋಷಕಾಂಶವಾಗಿದೆ. ಇದು ಅಂಗಾಂಶಗಳ ಬೆಳವಣಿಗೆ, ದುರಸ್ತಿ ಮತ್ತು ನಿರ್ವಹಣೆಗೆ ಅಗತ್ಯವಾಗಿದೆ. ಪ್ರೋಟೀನ್ ಸ್ನಾಯುಗಳು, ಮೂಳೆಗಳು, ಚರ್ಮ ಮತ್ತು ಹಾರ್ಮೋನ್ಗಳ ರಚನೆಗೆ ಸಹಕಾರಿಯಾಗಿದೆ. ಸ್ನಾಯುಗಳ ಬಲವನ್ನು ಕಾಪಾಡಿಕೊಳ್ಳಲು, ರೋಗನಿರೋಧಕ ಶಕ್ತಿಯನ್ನು ಸುಧಾರಿಸಲು ಮತ್ತು ಹೊಟ್ಟೆ ತುಂಬಿದ ಭಾವನೆಯನ್ನು ಹೊಂದಲು ಸಾಕಷ್ಟು ಪ್ರೋಟೀನ್ ಪಡೆಯುವುದು ಮುಖ್ಯ. ಆದರೆ ಹೆಚ್ಚು ಪ್ರೋಟೀನ್ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿರುತ್ತದೆ. ಪ್ರೋಟೀನ್ ಭರಿತ ಆಹಾರಗಳು ಸಾಮಾನ್ಯವಾಗಿ ಕಡಿಮೆ ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತದೆ. ಇದು ಹೃದ್ರೋಗ, ಟೈಪ್ 2 ಮಧುಮೇಹ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಆಗಸ್ಟ್ 15, 2025 ಆಚರಿಸುತ್ತಿರುವ ಸ್ವಾತಂತ್ರ್ಯ ದಿನಾಚರಣೆಯು ಎಷ್ಟನೇ ವರ್ಷದ್ದಾಗಿರುತ್ತದೆ? ಆಪ್ಷನ್ಸ್: ಎ 76, ಬಿ 77, ಸಿ 78, ಡಿ 79. ಸರಿಯಾದ ಉತ್ತರ ಆಪ್ಷನ್ ಡಿ 79. ಭಾರತವು ಆಗಸ್ಟ್ 15, 2025 ತನ್ನ 79ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಿತ್ತು. ಬ್ರಿಟಿಷ್ ಆಳ್ವಿಕೆಯಿಂದ ನಾವು ಸ್ವತಂತ್ರ ಪಡೆದು 78 ವರ್ಷಗಳಾಗಿವೆ. ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15, 1947 ಆಚರಿಸಲಾಯಿತು. ರಾಷ್ಟ್ರೀಯ ಪ್ರಾಮುಖ್ಯತೆಯ ಐತಿಹಾಸಿಕ ದಿನಗಳನ್ನು ಅನುಸರಿಸಿ ಸಹಿಷ್ಣುತೆ, ಏಕತೆ ಮತ್ತು ಪ್ರಗತಿಯ ದೀರ್ಘ ಮತ್ತು ಪ್ರಯಾಸಕರ ಭಾರತೀಯ ಪ್ರಯಾಣದ ಕೆಲವು ಅಂಶಗಳನ್ನು ನೆನಪಿಸಿಕೊಳ್ಳಲು ದೇಶದಾದ್ಯಂತ ಈ ದಿನವನ್ನು ದೇಶಭಕ್ತಿಯ ಮೆರವಣಿಗೆಗಳ ಗಾಳಿಯೊಂದಿಗೆ ಆಚರಿಸಲಾಗುತ್ತದೆ. ಇನ್ನು ಈ ವರ್ಷದ ಅಂದರೆ 79ನೇ ಸ್ವಾತಂತ್ರ್ಯದ ದಿನಾಚರಣೆಯ ಥೀಮ್ ನವಭಾರತ ಆಗಿರುತ್ತದೆ. ಅಧಿಕೃತ ಪ್ರಕಟಣೆಯ ಪ್ರಕಾರ ಈ ವಿಷಯವು 2047 ವೇಳೆಗೆ ಸಮೃದ್ಧ, ಸುರಕ್ಷಿತ ಮತ್ತು ಸ್ವತಂತ್ರ ದೇಶವನ್ನು ಸೃಷ್ಟಿಸುವ ಭಾರತದ ಗುರಿಯನ್ನು ಪ್ರತಿನಿಧಿಸುತ್ತದೆ, ಏಕೆಂದರೆ ಇದು ಸರ್ಕಾರದ ವಿಕಸಿತ್ ಭಾರತ್ ದೃಷ್ಟಿಕೋನವನ್ನು ಮುನ್ನಡೆಸುತ್ತದೆ. ನಾಲ್ಕನೇ ಪ್ರಶ್ನೆ, ದೇಹಕ್ಕೆ ಹಾನಿ ಮಾಡದ ಸ್ನೇಹಮಯಿ ವೈರಸ್ ಯಾವುದು? ಆಪ್ಷನ್ಸ್: ಎ ಸಿಪಿಎಂವಿ, ಬಿ ಹರ್ಪಸ್, ಸಿ ಹೆಪಟೈಟಿಸ್, ಡಿ ಇನ್ಫ್ಲುಯೆನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಪಿಎಂವಿ. ಸಿಪಿಎಂವಿ ಎಂದು ಕರೆಯಲಾಗಿರುವ ಈ ವೈರಸ್ಗಳು ಮಾನವ ಜೀವಕೋಶಗಳಿಗೆ ಸೋಂಕು ಹರಡಿ ಹಾನಿ ಮಾಡುವುದಿಲ್ಲ. ಬದಲಿಗೆ ಇದು ನಿಮ್ಮ ರೋಗನಿರೋಧಕ ಶಕ್ತಿ ಪ್ರಚೋದಿಸಲಿದೆ. ಅದರಲ್ಲೂ ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಮಾಡಿ ನಾಶ ಮಾಡಲು ದೇಹಕ್ಕೆ ತರಬೇತಿ ನೀಡುತ್ತದೆ. ವಿಶೇಷ ಏನೆಂದರೆ ಈ ವೈರಸ್ಗಳು ತರಕಾರಿಗಳಲ್ಲಿ ಕಂಡುಬರಲಿದೆ. ಅದರಲ್ಲೂ ಅಲಸಂದೆ ಕಾಳುಗಳಲ್ಲಿ ಈ ವೈರಸ್ಗಳು ನೆಲೆಸಲಿವೆ ಎಂದು ಹೇಳಲಾಗುತ್ತದೆ. ಸಿಪಿಎಂವಿ ಎಂದರೆ ಕೌಪಿ ಮೊಸಾಯಿಕ್ ವೈರಸ್. ಮಾನವ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ವೈರಸ್ ಆಗಿರುತ್ತದೆ. ಐದನೇ ಪ್ರಶ್ನೆ, ಮನೆಗಳಲ್ಲಿ ದಾರಿದ್ರ್ಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗಲು ಕಾರಣವೇನು? ಆಪ್ಷನ್ಸ್: ಎ ಸ್ನಾನ ಮಾಡದಿರುವುದು, ಬಿ ಮನೆ ಮುಂದೆ ಚಪ್ಪಲಿ, ಸಿ ಸಂಜೆ ಮಲಗುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಯಾವ ಮನೆಯಲ್ಲಿ ನಿರಂತರವಾಗಿ ಜಗಳಗಳು ನಡೆಯುತ್ತಿರುತ್ತದೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ. ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ನಿಯಮಿತ ಪೂಜೆ ಅತ್ಯಗತ್ಯ.
ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ. ಶುದ್ಧವಿರದ ಪೂಜಾ ಕೋಣೆ ಕೂಡ ಕೆಟ್ಟ ಶಕುನವಾಗಿದೆ. ಹಿರಿಯರನ್ನು ಗೌರವಿಸದ ಮನೆಯಲ್ಲಿ ಲಕ್ಷ್ಮಿ ವಾಸಿಸುವುದಿಲ್ಲ. ಸಂತೋಷವು ಮನೆಯೊಳಗೆ ಇರುವುದಿಲ್ಲ. ಹೊಸ್ತಿಲ ಮುಂದೆ ಚಪ್ಪಲಿ ಬಿಡುವುದು. ಶೌಚಾಲಯದ ಬಾಗಿಲು ಸದಾ ತೆರೆದಿರುವುದು. ಮಲಮೂತ್ರ ವಿಸರ್ಜನೆಯ ನಂತರ ಕೈಕಾಲು ತೊಳೆಯದಿರುವುದು. ಗಂಡ ಹೆಂಡತಿ ಸಂಪರ್ಕದ ನಂತರ ಬೆಳಗ್ಗೆ ಸ್ನಾನ ಮಾಡದೆ ಅಡುಗೆ ಮಾಡುವುದು. ಆಸ್ಪತ್ರೆಗಳು ಸ್ಮಶಾನೆಗಳಿಗೆ ಹೋಗಿ ಬಂದ ನಂತರ ಸ್ನಾನ ಮಾಡದಿರುವುದು. ಸಂಜೆ 6 ಗಂಟೆಯ ಸಮಯದಲ್ಲಿ ಮನೆಯೊಳಗೆ ಮಲಗುವುದು. ಇವೆಲ್ಲವೂ ಕೂಡ ಮನೆಗಳಲ್ಲಿ ದಾರಿದ್ರ್ಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗಲು ಕಾರಣವಾಗುತ್ತವೆ. 6ನೇ ಪ್ರಶ್ನೆ, ನೀರು ಮತ್ತು ತೈಲದ ವಾಹಕವಾಗಿ ಕಾರ್ಯನಿರ್ವಹಿಸುವ ಗುರಿಯನ್ನು ಹೊಂದಿರುವ ರೈಲು ಯಾವುದು? ಆಪ್ಷನ್ಸ್ ಎ ವಂದೇ ಭಾರತ್, ಬಿ ಟ್ರಾನ್ಸ್ ಸೈಬೀರಿಯನ್, ಸಿ ಡೀಪ್ ಡೈವ್, ಡಿ ಮ್ಯಾಗ್ಲೇವ್. ಸರಿಯಾದ ಉತ್ತರ ಆಪ್ಷನ್ ಸಿ ಡೀಪ್ ಡೈವ್. ನೀರು ಮತ್ತು ತೈಲದ ವಾಹಕವಾಗಿ ಕಾರ್ಯನಿರ್ವಹಿಸುವ ಗುರಿಯನ್ನು ಹೊಂದಿರುವ ರೈಲು ದುಬೈನ ಡೀಪ್ ಡೈವ್. ದುಬೈನಿಂದ ಭಾರತದ ಮುಂಬೈಗೆ ಸಂಪರ್ಕಿಸುವ 1200 ಮೈಲಿ ನೀರಿನೊಳಗಿನ ರೈಲು ಕೇವಲ ಸಾರಿಗೆ ಸಾಧನವಲ್ಲ, ಆದರೆ ಸಮುದ್ರದ ಮೇಲ್ಮೈ ಕೆಳಗೆ ಪರಿವರ್ತಕ ಪ್ರಯಾಣವನ್ನು ಕಲ್ಪಿಸುತ್ತದೆ. ದುಬೈ ಮುಂಬೈ ನೀರಿನೊಳಗಿನ ರೈಲು ಯೋಜನೆಯ ಕಲ್ಪನೆಯು 2018ರಲ್ಲಿ ಪರಿಕಲ್ಪನೆಯ ಕನಸಾಗಿ ಹೊರಹೊಮ್ಮಿತ್ತು. ಇದರ ನಿರೀಕ್ಷಿತ ವೇಗವು ಗಂಟೆಗೆ 600ರಿಂದ 1000 ಕಿಲೋಮೀಟರ್ ವರೆಗೆ. ಯೋಜನೆಯು ಸಾರ್ವಜನಿಕ ಸಾರಿಗೆ ಮತ್ತು ನೀರು ಮತ್ತು ತೈಲದ ವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಮುದ್ರದ ಮೇಲ್ಮೈ ಕೆಳಗೆ ಪರಿವರ್ತಕ ಪ್ರಯಾಣವನ್ನು ಕಲ್ಪಿಸುತ್ತದೆ. ಪ್ರಯಾಣಿಕರಿಗೆ ಪಾರದರ್ಶಕ ಕಿಟಕಿಗಳ ಮೂಲಕ ಸಮುದ್ರ ಜೀವನದ ಅಭೂತಪೂರ್ವ ನೋಟವನ್ನು ನೀಡುತ್ತದೆ. 7ನೇ ಪ್ರಶ್ನೆ, ಹೃದಯದ ಆರೋಗ್ಯವನ್ನು ಬೆಂಬಲಿಸುವಂತಹ ಗುಣ ಯಾವುದಕ್ಕಿದೆ? ಆಪ್ಷನ್ಸ್ ಎ ಲವಂಗ, ಬಿ ತುಳಸಿ, ಸಿ ಅಲೋವೆರಾ, ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ. ತುಳಸಿ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪಾತ್ರವಹಿಸುತ್ತದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಿ, ರಕ್ತದೊತ್ತಡವನ್ನು ನಿಯಂತ್ರಿಸಿ, ರಕ್ತ ಸಂಚಲನವನ್ನು ಸುಧಾರಿಸುತ್ತದೆ. ಹೀಗಾಗಿ ದೀರ್ಘಾವಧಿಯ ಹೃದಯ ರೋಗದ ಅಪಾಯವನ್ನು ತಗ್ಗಿಸಲು ಸಹಾಯಕವಾಗಿದೆ. ಒಟ್ಟಾರೆ ತುಳಸಿಯ ನಿಯಮಿತ ಸೇವನೆಯು ಆರೋಗ್ಯದ ಮೇಲೆ ಬಹುಮುಖ್ಯ ಪ್ರಯೋಜನಗಳನ್ನು ಬೀರಬಲ್ಲದು. ಇದು ಭಾರತೀಯ ಪರಂಪರೆಯ ಅಂಚಿನಲ್ಲಿ ಪ್ರಾರಂಭವಾದರೂ ಇಂದಿನ ವೈಜ್ಞಾನಿಕ ಯುಗದಲ್ಲೂ ಅದರ ಪ್ರಾಮುಖ್ಯತೆ ಅಪಾರವಾಗಿದೆ. 8ನೇ ಪ್ರಶ್ನೆ, ಹಾವಿನ ವಿಷವನ್ನು ತಕ್ಷಣವೇ ತೆಗೆದುಹಾಕುವ ಸಸ್ಯ ಯಾವುದು? ಆಪ್ಷನ್ಸ್ ಎ ಸರ್ಪಗಂಧ, ಬಿ ಕಾಂಟೋಲ, ಸಿ ಬಿಲ್ವಪತ್ರೆ, ಡಿ ದೊಡ್ಡಪತ್ರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಟೋಲ. ಹಾವು ಕಡಿತದ ಸಂದರ್ಭದಲ್ಲಿ ಕಾಂಟೋಲ ಸಸ್ಯವನ್ನು ಬಳಸಿದರೆ ಹಾವಿನ ವಿಷವು ತಕ್ಷಣವೇ ತೆಗೆದುಹಾಕಲ್ಪಡುತ್ತದೆ. ಹಾವುಗಳು ಹೇರಳವಾಗಿ ಕಂಡುಬರುವ ಪ್ರದೇಶಗಳಲ್ಲಿ ಜನರು ಈ ಸಸ್ಯವನ್ನು ಬೆಳೆಯುತ್ತಾರೆ. ಇದರ ಬಳಕೆ ಸಾಕಷ್ಟು ಸುಲಭ. ಕಾಂಟೋಲ ಸಸ್ಯವನ್ನು ಬೇರು ಸಮೇತ ತೆಗೆದುಹಾಕಬೇಕು. ನಂತರ ಬೇರನ್ನು ಪ್ರತ್ಯೇಕವಾಗಿ ಕತ್ತರಿಸಿ ಒಣಗಿಸಬೇಕು. 2 ದಿನಗಳ ನಂತರ ರುಬ್ಬಿ ಪುಡಿ ಮಾಡಿಕೊಳ್ಳಿ. ಯಾರಿಗಾದರೂ ಹಾವು ಕಚ್ಚಿದಾಗ ಈ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯಬೇಕು. ಆಯುರ್ವೇದದ ಪ್ರಕಾರ ಇದು ವಿಷದ ಪರಿಣಾಮವನ್ನು 100% ನಿವಾರಿಸುತ್ತದೆ. 9ನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸವೇನು? ಆಪ್ಷನ್ಸ್ ಎ ರಕ್ತ ಉತ್ಪತ್ತಿ, ಬಿ ಆಮ್ಲಜನಕ ಪೂರೈಕೆ, ಸಿ ಕೊಲೆಸ್ಟ್ರಾಲ್ ತಡೆ, ಡಿ ರಕ್ತ ಹೆಪ್ಪುಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕ ಪೂರೈಕೆ. ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸವೆಂದರೆ ಹೃದಯದಿಂದ ಆಮ್ಲಜನಕವನ್ನು ದೇಹದ ಇತರ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡುವುದು. ದೇಹದ ಕೋಶಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುವ ಹಿಮೋಗ್ಲೋಬಿನ್ ಇದನ್ನು ಶ್ವಾಸಕೋಶಕ್ಕೆ ಕೊಂಡು ಹೋಗಿ ಅದನ್ನು ಹೊರಹಾಕುವುದು. ಹಿಮೋಗ್ಲೋಬಿನ್ ಅಂಶವು ರಕ್ತದಲ್ಲಿ ಕಡಿಮೆಯಾದಾಗ ದೇಹದ ಎಲ್ಲಾ ಭಾಗಗಳಿಗೆ ಸರಿಯಾಗಿ ಆಮ್ಲಜನಕದ ಸರಬರಾಜು ಆಗದೆ ದೇಹವು ಕೃಶವಾಗುವುದು. ಹಿಮೋಗ್ಲೋಬಿನ್ ಅಂಶವು ತುಂಬಾ ಕಡಿಮೆ ಇರುವಾಗ ದೇಹದ ಕೋಶಗಳು ಕಾರ್ಯನಿರ್ವಹಿಸದೇ ಇರುವ ಕಾರಣ ದೇಹದಲ್ಲಿ ನಿಶಕ್ತಿ ಕಾಣಿಸಿಕೊಳ್ಳಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.